ಸೊಸೆ ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸೂರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ಹಾಯ್ ಕೀರ್ತಿ. ನಿನ್ನ ರಾತ್ರಿ ಬಂದಿದ್ದು ಲೇಟ್ ಆಗಿತ್ತು, ನೀನ್ ಮಲಗ್ಬಿಟ್ಟಿದ್ದೆ, ಅದಕ್ಕೆ ಎಪ್ಸಕ್ ಹೋಗ್ಲಿಲ್ಲ. ಹೇಗಿತ್ತು ನನ್ನ ದಿನ? ಚೆನ್ನಾಗಿತ್ತು. ಮನೇಲೆಲ್ಲ ಆರಾಮಾಗಿತ್ತು ತಾನೆ? ಏನಾದ್ರೂ ತೊಂದ್ರೆ? ಚೇಚೆ, ಎಂತ ತೊಂದ್ರೆನೂ ಇಲ್ಲ. ಯಾಕೆ ಮುಖ ಒಂಥರ ಸಪ್ಪಗಿದೆ? ನನ್ನಿಂದ ಏನೋ ಮುಚ್ಚಿಡ್ತಿದ್ದೆ ಕೀರ್ತಿ ನೀನು. ಏನೂ ಇಲ್ಲ. ಇಲ್ಲ, ನನಗ್ ನಂಬಿಕೆ ಬರ್ತಿಲ್ಲ. ಸುಮ್ನೆ ಇರೋದು ತಪ್ಪ? ನೀನ್ ಸುಮ್ನೆ ಇರೋದಕ್ಕೆ ಕಾರಣ ಏನು ಅಂತ ನನಗೆ ಗೊತ್ತು ಕೀರ್ತಿ. ಮನೆಯವ್ರೇನಾದ್ರು ಅಂದ್ರ? ನೋಡು ಕೀರ್ತಿ, ನಮ್ ವಿಷಯಕ್ಕೆ ಮನೆಯವ್ರಿಗಾಗಿರೋ ಬೇಸರನ ಕಾಲ ಮರ್ಸುತ್ತೆ. ನೀನೊಂದ್ ಸ್ವಲ್ಪ ದಿವಸ ಸಹಿಸ್ಕೋ, ಎಲ್ಲ ಸರಿ ಹೋಗುತ್ತೆ. ರಾಘವ್, ಮನೆಯವ್ರು ಏನೇ ಅಂದ್ರೂ ನನಗ್ ಬೇಜಾರಾಗೋದಿಲ್ಲ. ಆದ್ರೆ ಅವ್ರ ಬೇಸರನ ನನ್ನ ಕೈಯಲ್ಲಿ ನೋಡಕ್ ಆಗ್ತಿಲ್ಲ. ಮತ್ತೆ ಅವ್ರ ಮುಖದಲ್ಲಿ ನಾನು ಸಂತೋಷ ಕಾಣ್ಬೇಕು. ಅವ್ರಿಗೆ ಸಂತೋಷ ತಂದ್ಕೊಡೋದು ಸದ್ಯಕ್ಕೆ ನಮ್ ಕೈಲಿಲ್ವಲ್ಲ. ಈ ಬೇಸರದ ದಿನಗಳು ಯಾವತ್ ಮುಗೀತೋ ಏನೋ. ಅದು ಮುಗಿಯಲ್ಲ ರಾಘವ್, ನಾವೇ ಒಂದೊಂದಾಗಿ ಮುಗಿಸ್ತಾ ಹೋಗ್ಬೇಕು. ಸದ್ಯಕ್ಕೆ ಈ ಮನೇಲಿ ನಿಮ್ಮ ಅತ್ತಿಗೆ ಸಂತೋಷವಾಗಿದ್ದಾರಾ ಹೇಳಿ? ಅವ್ರು ನಿಮ್ಮ ಅಣ್ಣಂಗೋಸ್ಕರ ಕಾಯ್ತಿಲ್ವಾ ಹೇಳಿ? ಅವರಿಬ್ರು ದೂರ ದೂರ ಇದ್ದು ನೋವು ತಿಂತಿರ್ಬೇಕಾದ್ರೆ ಅದನ್ನ ನೋಡ್ಕೊಂಡು ನಾವು ಸುಮ್ನೆ ಇರಕ್ಕಾಗತ್ತಾ ರಾಘವ್? ಏನ್ ಮಾಡಕ್ಕಾಗತ್ತೆ? ಅವನಿವಾಗ ರಿಹ್ಯಾಬಿಲಿಟೇಷನ್ ಸೆಂಟರ್ ನಲ್ಲಿ ಇದ್ದಾನಲ್ಲ. ಇದ್ದಾರೆ ಅಂತ ಅಲ್ಲೇ ಬಿಟ್ಬಿಡಕ್ಕಾಗತ್ತಾ? ನಾವ್ ಹೋಗಿ ಕರ್ಕೊಂಡ್ ಬರ್ಬೋದು ತಾನೆ? ಅಲ್ಲ, ಅಣ್ಣನ್ ಕುಡ್ತಾ? ಯಾವಾಗ್ಲೂ ಒಂದ್ಸಲ ಕುಡ್ದಿರ್ಬೋದು, ಆದ್ರೆ ಕುಡ್ತಾನೆ ಅವ್ರೇನ್ ಅಭ್ಯಾಸ ಮಾಡ್ಕೊಂಡಿರ್ಲಿಲ್ವಲ್ಲ. ನಾವಿಬ್ರು ಹೋಗಿ ಅವ್ರ ಹತ್ರ ಮಾತಾಡಿ ಕನ್ವಿನ್ಸ್ ಮಾಡಿದ್ರೆ ಅವ್ರು ಅದರಿಂದ ಹೊರಗಡೆ ಬರಲ್ವಾ? ಬರ್ತಾನೆ, ಖಂಡಿತ ಬರ್ತಾನೆ. ಅಂದ್ಮೇಲೆ ನಾವ್ ಹೋಗಿ ಕೇಶವಣ್ಣನ್ ಕರ್ಕೊಂಬರೋಣ ರಾಘವ್. ಒಗ್ಗಟ್ಟು ಕುಟುಂಬದಲ್ಲಿ ಬೆಳೆದಿರೋ ವ್ಯಕ್ತಿ ಇವತ್ತು ಒಂಟಿಯಾಗಿ 4 ಗೋಡೆ ಮಧ್ಯೆ ಕೂತಿದ್ದಾರೆ ಅಂದ್ರೆ ಅವ್ರಿಗೆ ಎಷ್ಟು ಬೇಸರ ಆಗಿರಲ್ಲ ಹೇಳಿ? ಅಲ್ಲ ಅತ್ಗೆ, ನಿಮ್ ಅತ್ತಿಗೆಗೂ ಕೂಡ ಅವ್ರಲ್ಲಿರೋದು ಇಷ್ಟ ಅಲ್ಲ. ನಾವ್ ಮದ್ವೆ ಆಗಿ ಮನೆಗ್ ಬಂದಾಗ ಎಲ್ರೂ ನಮ್ ಹತ್ರ ಮಾತಾಡದೆ ದೂರ ಹೊರಟೋದು. ಆದ್ರೆ ನಿಮ್ ಅತ್ತಿಗೆ ಅವರೇ ನಮ್ ಹತ್ರ ಬಂದು ನಮ್ ಹತ್ರ ಮಾತಾಡಿ ಸಮಾಧಾನ ಹೇಳಿದ್ರು. ನಮಗ್ ಒಳ್ಳೇದ್ ಬಯಸೋರ್ಗೆ ನಾವು ಒಳ್ಳೇದನ್ ಮಾಡ್ಬೇಕಲ್ವಾ ರಾಘವ್? ಆದಷ್ಟು ಬೇಗ ಹೋಗಿ ಕೇಶವಣ್ಣನ ಕರ್ಕೊಂಡ್ ಬರೋಣ. ಹಾ, ಮನೆಯವ್ರನ್ನೆಲ್ಲ ನೀವ್ ಒಪ್ಪಿಸ್ತೀರಿ ಅನ್ನೋ ನಂಬಿಕೆ ನನಗಿದೆ. ಆಯ್ತು, ಕರ್ಕೊಂಬರೋಣ. ಯಾವತ್ತು? ನಾಳೆ. ಈ ಗಂಡಸ್ರೆ ಹೀಗೆ, ಏನಾದ್ರೂ ಕೆಲಸ ಹೇಳಿದ್ರೆ ನಾಳೆ ನಾಳೆ ಅಂತ ಸೋಮೇರಿತನ ಮಾಡ್ತಿರ್ತೀರಿ. ಸಾಧಕರು ಹೇಳಿಲ್ವಾ, ನಾಳೆ ಮಾಡೋ ಕೆಲಸ ಇವತ್ತೇ ಮಾಡು, ಇವತ್ ಮಾಡೋ ಕೆಲಸನ ಈಗ್ಲೇ ಮಾಡು ಅಂತ? ಈಗ್ಲೇ ಹೋಗೋಣ ರಾಘವ್? ಆಯ್ತಮ್ಮ ತಾಯಿ, ಈಗ್ಲೇ ಹೋಗೋಣ. ಸರಿ. ಏನು? ನಾಳೆ ಮಾಡೋ ಕೆಲ್ಸನ ಇವತ್ತೇ ಮಾಡ್ಬೇಕು, ಇವತ್ ಮಾಡೋ ಕೆಲ್ಸನ ಈಗ್ಲೇ ಮಾಡ್ಬೇಕು ಅಂತ ಯಾರೋ ದೊಡ್ಡದಾಗ ಭಾಷಣ ಬಗಿದ್ರಪ್ಪ. ಅದಕ್ಕೆ ನಿನ್ನೆ ಬ್ಯಾಲೆನ್ಸ್ ಯಾರು ಕೊಡ್ತಾರೆ? ಬ್ಯಾಲೆನ್ಸ್ ಏನು? ಅದನ್ನ ಬಾಯ್ ಬಿಟ್ ಬೇರೆ ಹೇಳ್ಬೇಕಾ? ಕಣ್ ಮುಚ್ಕೋತೀನಿ, ಕೊಡ್ತಾ ಇರ್ಬೇಕು. ಕೇಶವಣ್ಣ ನಮ್ಮನ್ನು ನೋಡಿ ಎಷ್ಟು ಸಂತೋಷ ಪಡ್ಬೋದಲ್ಲ? ಹೌದು, ನಾನು ಅವ್ನು ನೋಡಕ್ಕೆ ಕಾಯ್ತಾ ಇದ್ದೀನಿ. ಎಷ್ಟು ದಿನ ಆಯ್ತು ಅವನು ನೋಡಿ. ಎಕ್ಸ್ಕ್ಯೂಸ್ ಮೀ. ಹೇಳಿ. ಕೇಶವನವ್ರನ್ನ ನೋಡ್ಬೇಕಾಗಿತ್ತು. ಅವ್ರನ್ನ ಬೆಳಿಗ್ಗೆ ಯಾರೋ ಕರ್ಕೊಂಡು ಹೋದ್ರಲ್ಲ? ಯಾರು ಬಂದು ಕರ್ಕೊಂಡೋದ್ರು? ಥ್ಯಾಂಕ್ ಯು. ಓಕೆ. ನೋಡ್ದಾ ಕೀರ್ತಿ,
ಒಳ್ಳೇದಾಗ್ಬೇಕು ಅಂದ್ಕೊಂಡ್ರೆ ಸಾಕು, ಎಲ್ಲ ಒಳ್ಳೇದಾಗ್ಬಿಡುತ್ತೆ. ಅಣ್ಣ ಬದಲಾಗಿದ್ದಾನೆ. ಯಾರಿಬ್ರ ಮಧ್ಯೆ ಮನಸ್ತಾಪ ಇತ್ತೋ ಅವರಿಬ್ರೆ ಒಂದಾಗಿದ್ದಾರೆ. ಆದ್ರೆ ಗಾಯತ್ರಿ ಅಕ್ಕ ಈ ವಿಷಯದ ಬಗ್ಗೆ ಮನೇಲೇನು ಮಾತಾಡ್ಲೇ ಇಲ್ಲ. ಅದ್ ನಮ್ಗೆ ಹೇಗೆ ಗೊತ್ತು? ದೊಡ್ಡವ್ರ ಹತ್ರ ಮಾತಾಡಿರ್ಬೋದು. ಅದು ಸರಿ. ಬಾ ಹೊರಡೋಣ. ಕೀರ್ತಿ, ಕೇಶವಣ್ಣ, ಮಾರುತಿ, ಬನ್ನಿ ಕೇಶವಣ್ಣ. ಎಷ್ಟು ದಿನ ಆಗಿತ್ತು ನಿಮ್ಮನ್ನ ನೋಡಿ. ಚೆನ್ನಾಗಿದ್ದೀರಾ? ತುಂಬಾ ಬಳಕಲಾಗ್ಬಿಟ್ಟಿದ್ದೀರಾ. ಒಳಗ್ ಬನ್ನಿ ಕೇಶವಣ್ಣ. ಕೇಶವ, 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 ಮತ್ತೆ ನೀನು ಅಲ್ಲಿಂದ ತಪ್ಪಿಸ್ಕೊಂಡ್ ಬಂದಿಲ್ಲ ಮಾವಯ್ಯ, ನಾನೇ ಕರ್ಕೊಂಡ್ ಬಂದಿದ್ದೀನಿ. ಅಲ್ಲ ಗಾಯತ್ರಿ, ಇದರಿಂದ ನಿನಗೆ ಏನು ತೊಂದ್ರೆ ಆಗೋದಿಲ್ಲ ಅತ್ತೆ. ಇವ್ ನನಗ್ ತೊಂದ್ರೆ ಕೊಡೋದಕ್ಕೆ ಇವ್ರೇನ್ ರಾಕ್ಷಸ್ರ ಅಥವಾ ಈ ಮನೆ ಹಾಳು ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿರೋರ? ಈ ಮನೆ ಮೊಮ್ಮಗ, ಅದು ಮೊದಲನೇ ಮೊಮ್ಮಗ. ಈ ಮನೆ ಜವಾಬ್ದಾರಿನ ಮುಂದೆ ನೋಡ್ಕೋಬೇಕಾಗಿರೋ ನನ್ ಗಂಡ. ಅಲ್ಲಮ್ಮ, ಆ ಜವಾಬ್ದಾರಿ ಮರೆತಿದ್ದಕ್ಕೆ ತಾನೆ ಇದೆಲ್ಲ ಆಗಿದ್ದು. ಆಗಿದ್ದಾಯ್ತು ಮಾವಯ್ಯ, ಇನ್ಯಾರು ಅದ್ರ ಬಗ್ಗೆ ಮಾತಾಡೋದು ಬೇಡ. ಇವ್ರಿಗೂ ಗೊತ್ತಿಲ್ಲದೆ ಎಡವಿದ್ದಾರೆ. ಅದನ್ನ ನಾನು ಸಹಿಸ್ಕೊಳಕ್ಕಾಗದೆ ಕಿರಿಸಿದೆ ಅಂದ್ ಮಾತ್ರಕ್ಕೆ ಅವ್ರು ರಿಹ್ಯಾಬಿಲಿಟೇಷನ್ ಸೆಂಟರ್ ಅಲ್ಲೇ ಕೊಳಿತಾ ಬಿದ್ದಿರ್ಬೇಕಾ? ಇಲ್ಲ ತಾತ, ಇನ್ ಮುಂದೆ ನನ್ನ ಕಡೆಯಿಂದ ಯಾವ ತಪ್ಪುಗಳು ನಡೆಯಲ್ಲ. ಗೊತ್ತು ರೀ, ನೀವ್ ತಪ್ಪು ಮಾಡೋರಲ್ಲ. ಇಷ್ಟಕ್ಕೂ ಮಾಡ್ಬಾರ್ದು ತಪ್ಪು ಮಾಡಿ ಈ ಮನೆಯವ್ರ ಕೈಲಿ ಚೀತು ಅಂತ ಉಗಿಸ್ಕೊಂಡು ಕತ್ ಹಿಡ್ದು ಆಚೆ ನೂಕಿಸ್ಕೊಂಡ್ರು ಈ ಮನೆ ಮಗ ತಾಳಿ ಕಟ್ತಾನೋ ಒಂದೇ ಒಂದ್ ಕಾರಣಕ್ಕೆ ವಾಪಸ್ ಎಂಟ್ರಿ ತಗೊಂಡಿಲ್ವಾ? ಅವ್ರನ್ನೇ ಒಪ್ಕೊಂಡ್ ಮನೆ ಇನ್ ನಿಮ್ಮನ್ನ ಒಪ್ಕೊಳಲ್ವೇನ್ರಿ? ನೋಡಿ ಅತ್ತೆ, ನನ್ ಗಂಡ ಬದಲಾಗಿದ್ದಾರೆ ಅನ್ನೋ ನಂಬಿಕೆ ನನಗಿದೆ. ಅವ್ರಿನೆಲ್ಲೂ ಹೋಗಲ್ಲ, ಅವ್ರಿಗೆ ಯಾವ ಚಿಕಿತ್ಸೆನೂ ಬೇಡ ಅತ್ತೆ. ಹಾಗೆ ಇನ್ನೊಂದ್ ಮಾತು, ಇಷ್ಟ ದಿನ ಇವ್ರ ವಿಷಯದಲ್ಲಿ ಏನೇನ್ ನಡೆದಿತ್ತೋ ದಯವಿಟ್ಟು ಎಲ್ರು ಮರ್ತ್ಬಿಡಿ. ಅದ್ರ ಬಗ್ಗೆ ಯಾರು ಮಾತಾಡಕ್ ಹೋಗ್ಬೇಡಿ. ನಮ್ ಸಂಸಾರ ಚೆನ್ನಾಗಿರ್ಬೇಕು ಅಂದ್ರೆ ಆ ನೆನಪುಗಳು ಸಾಯ್ಬೇಕು ಅಲ್ವೇನ್ರಿ? ಹೌದು ಗಾಯತ್ರಿ, ಆಗಿರೋ ಗಾಯನ ಕೆದಕಿ ಜಾಸ್ತಿ ಮಾಡೋದಕ್ಕಿಂತ ಅದನ್ನ ಮರೆತು ಮೌನವಾಗಿರೋದೇ ಲೇಸಿ. ನಾನು ನಿಮ್ಮ ಮೇಲೆ ಆಣೆ ಮಾಡಿದ್ದೆ ತಾತ, ನಿಮ್ಗೆ ಮಾತು ಕೊಟ್ಟಿದ್ದೆ. ಅದು ಯಾವುದನ್ನು ಉಳಿಸ್ಕೊಳ್ಳೋ ಸಂದರ್ಭ ದೇವ್ರು ನಂಗೆ ಮತ್ತೆ ಕೊಡ್ಲಿಲ್ಲ. ಆದ್ರೆ ಇವತ್ತು ನನ್ನ ಮನಸ್ಸಾಕ್ಷಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಇನ್ ಮೇಲೆ ನಾನು ಯಾವತ್ತೂ ಕುಡಿಯಲ್ಲ. ನೀವು ಹೇಳ್ದಾಗೆ ನಾನು ಕೇಳ್ಕೊಂಡು ಬಿದ್ದಿರ್ತೀನಿ ತಾತ. ಒಂದ್ ವೇಳೆ ನನ್ನಿಂದ ಮತ್ತೆ ಏನಾದ್ರೂ ತಪ್ಪು ನಡೆದ್ರೆ ನಾನು ಈ ಲೋಕದಲ್ಲೇ ಇರಲ್ಲ. ಅಯ್ಯೋ, ಸಾಯೋ ಮತ್ ಯಾಕ್ರಿ ಆಡ್ತೀರಾ? ಅಕಸ್ಮಾತ್ ನೀವ್ ಹೋದ್ರೆ ನಾನ್ ಬದುಕಿರ್ತೀನಿ ಅಂತ ಅನ್ಕೊಂಡಿದೀರಾ? ಹುಡುಕ ಅಂತ ಪಟ್ಟ ಕಟ್ಟಿ ಅಲ್ಲಿಗೆ ಸೇರಿಸಿದವಳು ಇವಳೆ, ಈಗ ಅಲ್ಲಿಂದ ಕರ್ಕೊಬರ್ತಿರೋಳು ಇವಳೆ. ಇನ್ಯಾವ ನಾಟಕ ಶುರು ಮಾಡಿದಳೋ? ಛೇ, ಗಾಯತ್ರಿ, ಇನ್ಮೇಲೆ ಯಾವತ್ತು ಸಾಯೋ ಮಾತ್ರ ನೀನು ಆಡಿಕೊಡುದು. ಕೇಶವ, ನಾನು ಹೇಳೋದಿಷ್ಟೇ, ಯಾವತ್ತು ನಿನ್ನಿಂದ ಈ ಇಡೀ ಮನೆ ತಲೆ ತಗ್ಸೋ ಹಾಗಾಗ್ಬಾರ್ದು. ಇಲ್ಲ ತಾತ, ಇನ್ಮೇಲೆ ಹಾಗಾಗಲ್ಲ.
ತಗೊಳ್ಳಿ ತಗೊಳ್ಳಿ. ನಿಧಾನಕ್ಕೆ ಊಟ ಮಾಡಿ. ಪಾಪ ಅಲ್ಲಿ ಯಾವ ರೀತಿ ಊಟ ಬಡಿಸ್ತಿದ್ರೋ ಏನೋ. ಇನ್ ನಿಮ್ಗೆ ಯಾವ ತೊಂದ್ರೆನೂ ಬರಲ್ಲ. ಬರೋದಕ್ಕೆ ನಾನ್ ಬಿಡಲ್ಲ. ಹಾಯ್ ಕೀರ್ತಿ. ನೋಡ್ದ ಕೀರ್ತಿ, ನಾವು ಮಾಡ್ಬೇಕು ಅಂತ ಅಂದ್ಕೊಂಡಿದ್ ಕೆಲ್ಸನ ಅದಕ್ಕೇನೆ ಮಾಡಿ ಮುಗಿಸಿದ್ದಾರೆ. ಇದೇ ಸಂತೋಷನ ಅಲ್ವಾ ನೀನ್ ನೋಡಕ್ ಇಷ್ಟಪಟ್ಟಿದ್ದು? ನಾನು ಪಲ್ಯ ತರ್ತೀನಿ. ಹಾಯ್ ಕೀರ್ತಿ, ನಾನು ನನ್ನ ಗಂಡನ್ಗೆ ಪಲ್ಯ ಬಡ್ಸಕ್ ಹೋಗ್ಬೇಕು. ಅಷ್ಟರಲ್ಲಿ ನಿನ್ ಡೌಟ್ಗಳಿಗೆ ಸಮಾಧಾನ ಹೇಳೋಣ ಅಂತ ಬಂದೆ. ಸಮಾಧಾನನ? ಹಾ, ನನ್ ಸಮಸ್ಯೆಗೆ ನೀನ್ ಸಮಾಧಾನ ಹುಡುಕಿ ಸಡನ್ ಆಗಿ ಮನೆಯಲ್ಲಿ ಒಳ್ಳೆ ಪೋಸ್ಟ್ ಗಿಟ್ಟಿಸ್ಕೋಬೇಕು ಅಂತ ಅನ್ಕೊಂಡಿದ್ಯಲ್ಲ, ಫ್ಲಾಪ್ ಆಗಿದ್ದಕ್ಕೆ ಬೇಜಾರಾಯ್ತಾ? ನೀನು ಎಷ್ಟೇ ಪ್ರಯತ್ನ ಪಟ್ರು ಈ ಮನೇಲಿ ನೀನು ಒಳ್ಳೆಯವಳಾಗಕ್ಕೆ ನಾನ್ ಬಿಡೋದಿಲ್ಲ ಸ್ವೀಟ್ ಹಾರ್ಟ್. ಇದ್ದಕ್ಕಿದ್ದಾಗೆ ಕೇಶವ್ ಇಲ್ಲಿಗೆ ಹ್ಯಾಗ್ ಬಂದ್ರು ಅಂತ ನಿನ್ಗೆ ಪ್ರಶ್ನೆ ಬಂದಿರ್ಬೇಕಲ್ಲ? ನನಗೆ ಯಾವ ಪ್ರಶ್ನೆನೂ ಇಲ್ಲ. ಪ್ರಶ್ನೆಗಳಿರಲ್ಲ, ಆದ್ರೆ ಕುತೂಹಲ ಅಂತೂ ಇದ್ದೇ ಇರುತ್ತೆ. ಮನುಷ್ಯನಿಗೆ ಕುತೂಹಲ ಅನ್ನೋದು ತುಂಬಾ ಕಾಮನ್. ನನ್ ಕಂಡ್ರೆ ಸಿಟ್ಟಾಗ್ತಿದ್ ಕೇಶವನ್ನ ನಾನು ಏನ್ ಹೇಳಿ ಇಲ್ಲಿ ಕರ್ಕೊಂಬಂದೆ ಅನ್ನೋ ತಾನೇ ನಿನ್ ಕ್ವಶನ್. ಇಟ್ಸ್ ವೆರಿ ಸಿಂಪಲ್. ಹೇಳ್ತೀನಿ ಕೇಳು. ಯಾರಾದ್ರೂ ಬಂದಿರ್ಲಿ, ನನ್ಗೆ ಯಾರನ್ನು ನೋಡಕ್ ಇಷ್ಟ ಇಲ್ಲ. ಯಾರು ಬಂದಿದ್ದಾರೆ ಅಂತ ಸ್ವಲ್ಪ ನೋಡ್ರಿ. ಯಾವಳನ್ನು ನೋಡಕ್ ನನಗೆ ಇಷ್ಟ ಇಲ್ಲ. ಕೇಶವ್, ಗಾಯತ್ರಿ, ಏನಾಯ್ತು ಗಾಯತ್ರಿ? ಗಾಯತ್ರಿ, ಗಾಯತ್ರಿ ಪ್ಲೀಸ್, ನೀನ್ ಹೀಗೆ ಅಳ್ತಾ ಇದ್ರೆ ನಾನು ಏನಂತ ಅರ್ಥ ಮಾಡ್ಕೋಬೇಕು? ಏನಾಗಿದೆ ನಿನ್ಗೆ? ಆಹಾ, ಇನ್ನು ನಾನ್ ಹೇಳಿದ ಮಾತನ್ನ ಕೇಳ್ತೀಯ ಬಿಡೋ. ಹೆಣ್ಣಿನ ಕಣ್ಣೀರಿಗೆ ಸೋಲೋ ಪ್ರತಿಯೊಬ್ಬ ಗಂಡಸು ಅವಳು ಮುಂದೆ ಸೋಲ್ತಾನೆ. ಹೇಳು, ನಾನಿದ್ದೀನಿ. ಏನಾಯ್ತು ಹೇಳು. ಇಲ್ಲ ಕೇಶವ್, ನಾನು ನಿಮ್ಮನ್ನ ಅರ್ಥನೇ ಮಾಡ್ಕೊಳ್ಳಿಲ್ಲ. ನೀವ ದರಿದ್ರ ಕೀರ್ತಿನ ತಪ್ಕೊಂಡಿದ್ದಕ್ ತಾನೆ ನಾನು ನಿಮ್ಮನ್ನ ದೂರ ಇಟ್ಟಿದ್ದು. ಗೊತ್ತಿಲ್ಲದೆ ನೀವ್ ತಪ್ಕೊಂಡ್ರಿ ಅಂತ ಅವಳು ಸುಮ್ನೆ ಇದ್ದಿದ್ ತಪ್ಪಲ್ವಾ? ಹಾಗೆ ಹಿಡ್ಕೊಂಡು ಆನಂದ ಅನುಭವಿಸಿದ್ದು ಅವಳು ತಪ್ಪಲ್ವಾ ಕೇಶವ್? ಅಲ್ಲ ಗಾಯತ್ರಿ, ನೀನು ಇಲ್ಲ ರೀ, ನಿಮ್ ತಪ್ಪನ್ನು ನೋಡೋರು ಅವಳ ತಪ್ಪನ್ನು ನೋಡ್ಬೇಕಿತ್ತಲ್ವಾ? ಆ ತಪ್ಪಿಗೆ ಈ ನರ್ಕದಲ್ಲಿ ಬಂದು ನೀವ್ ಅನುಭವಿಸ್ತಾ ಇದ್ದೀರಾ. ನನ್ ಕೈಲಿ ಏನೇನೋ ಅನಿಸ್ಕೊಂಡ್ರಿ. ಅಲ್ಲಿ ಆ ಕೀರ್ತಿ ನಮ್ ಕುಟುಂಬನೇ ಹಾಳು ಮಾಡ್ಬಿಟ್ಲು. ಇವಾಗ ಏನಾಗಿದೆ ಗೊತ್ತಾ? ಏನಾಗಿದೆ? ಆ ಕೀರ್ತಿ ರಾಘವನ್ ಮದ್ವೆ ಮಾಡ್ಕೊಂಡ್ ಬಂದು ಮನೇಲಿ ಆರಾಮಾಗಿ ಸೆಟ್ಲ್ ಆಗಿ ಹೋಗಿದ್ದಾಳೆ. ಹೌದಾ? ರಾಘವನ್ಗೆ ಮದ್ವೆ ಆಯ್ತಾ? ನೋಡಿದ್ರ, ನಿಮ್ ತಮ್ಮನಂಗ್ ಮದ್ವೆ ಆಯ್ತು ಅಂದ ತಕ್ಷಣ ನಿಮ್ ಮುಖ ಅರಳ್ಬಿಡ್ತು. ಬೇಡದೆ ಇರೋಲ್ಲ ಕಟ್ಕೊಂಡ್ ಬಂದ್ರು ನಿಮ್ ತಮ್ಮ ಅನ್ನೋ ಕಾರಣಕ್ಕೆ ಅವನಿಗೆ ಆಶೀರ್ವಾದ ಸಿಗತ್ತೆ. ಇಂತ ಅಣ್ಣನ್ ಪಡೆದಿರೋ ರಾಘವ ಅಣ್ಣ ಮನೆಗ್ ಬರೋ ತನಕ ನನ್ ಮದ್ವೆ ಆಗಲ್ಲ ಅಂತ ಹೇಳ್ಬೋದಿತ್ತು ಅಲ್ವಾ? ಅದ್ರ ಬಗ್ಗೆ ನನ್ಗೆ ಯಾವುದೇ ಆಕ್ಷೇಪಣೆ ಇಲ್ಲ ಗಾಯತ್ರಿ. ಹೌದೌದು, ಬೇರೆಯವ್ರ ಮೇಲೆ ನಿಮ್ಗೆ ಯಾವತ್ತೂ ಆಕ್ಷೇಪಣೆ ಇರಲ್ಲ. ಅದಕ್ಕೆ ಎಲ್ರು ನಿಮ್ ಮೇಲೆ ಕಂಪ್ಲೇಂಟ್ ಮಾಡ್ತಾ ಕೂತಿರ್ತಾರೆ. ಆದ್ರೆ ಹಾಗಾಗಕ್ ನಾನ್ ಬಿಡೋದಿಲ್ಲ. ನಿಮ್ ಹೆಂಡತಿ ನಿಮ್ ಪಾಲಿಗೆ ಇನ್ನೂ ಬದುಕಿದಾಳೆ. ತಪ್ಪು ಮಾಡಿರೋಳು, ತೊಂದ್ರೆ ಕೊಟ್ಟಿರೋಳು ಆರಾಮಾಗಿ ತಲೆ ಎತ್ಕೊಂಡು ನಮ್ಮನೆಯಲ್ಲೇ ಬಂದ್ ಸಂಸಾರ ಮಾಡ್ತಾಳೆ ಅಂದ್ರೆ ನೀವ್ ಯಾಕ್ರಿ ವಾಪಸ್ ಮನೆಗ್ ಬರ್ಬಾರ್ದು? ನೋಡಿ, ಅವಳಿಂದ ನಾನ್ ನಿಮ್ಮನ್ನ ತಪ್ಪು ತಿಳ್ಕೊಂಡೆ. ತಪ್ಪು ಮಾಡ್ದೆ. ನಿಮ್ ಕಾಲಿಡಿ ಕ್ಷಮೆ ಕೇಳ್ತೀನಿ ಕೇಶವ್. ದಯವಿಟ್ಟು ನಾನು ದೂರ ಮಾಡ್ಬೇಡಿ. ನೀವಿಲ್ಲದೆ ನಂಗೆ ಬದುಕಕ್ಕಾಗಲ್ಲ. ಗಾಯತ್ರಿ, ಗಾಯತ್ರಿ ಏನ್ ಮಾಡ್ತಿದ್ಯಾ? ಇಲ್ಲ ಕೇಶವ್, ನನ್ನ ಕ್ಷಮಿಸಿದ್ದೀನಿ. ಇವತ್ತು ನಿನ್ ಜೊತೆ ಮನೆಗ್ ಬರ್ತೀನಿ ಅಂತ ಹೇಳೋವರೆಗೂ ನಿಮ್ ಕಾಲ ಬಿಡಲ್ಲ. ನಿಮಗ್ ತೊಂದರೆ ಕೊಟ್ಟಿದ್ದೀನಿ, ಬೇಕಾದ್ರೆ ಶಿಕ್ಷೆ ಕೊಡಿ, ಆದ್ರೆ ನನ್ನ ಮಾತ್ರ ದೂರ ಮಾಡ್ಬೇಡಿ ಕೇಶವ್. ಸರಿ ಗಾಯತ್ರಿ, ಬರ್ತೀನಿ. ಇಷ್ಟೇ ವಿಷಯ.
ಸ್ಟೋರಿ ಚೆನ್ನಾಗಿತ್ತಾ? ಎಂಜಾಯ್ ಮಾಡ್ದ್ಯಾ? ಹೆಣ್ಣು ಕಣ್ಣೀರ್ ಹಾಕಿದ್ರೆ ಗಂಡ್ಸು ಕರ್ಗೋಗ್ತಾನೆ. ನನ್ ಗಂಡನು ಹಾಗೆ ಕರ್ಗಿದ್ದು. ಎಂತ ಕಚ್ಚೋ ನಾಯಿಗೂ ಬಿಸ್ಕೆಟ್ ಹಾಕಿದ್ರೆ ಬಾಲ ಅಲ್ಲಾಡ್ಸ್ಕೊಂಡ್ ಬರತ್ತೆ. ಇಷ್ಟಕ್ಕೂ ನೀನ್ ಹಾಕಿದ ಪ್ಲಾನ್ ನನಗೆ ಹ್ಯಾಗ್ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಾ ಇದ್ಯಾ? ನೀನ್ ಇಲ್ಲಿಗೆ ಬಂದ್ ದಿವ್ಸಾನೇ ಈ ಮನೆ ಎಲ್ಲಾ ಗೋಡೆಗಳಿಗೂ ನನ್ ಕಿವಿನ ಅಂಟಿಸಿದೀನಿ. ಸೊ ನಿನ್ನ ಒಳ್ಳೆತನದ ಪ್ರದರ್ಶನಕ್ಕೆ ಬ್ರೇಕ್ ಬಿತ್ತು. ಅವಕಾಶ ಮಿಸ್ ಆಯ್ತು. ಸೋತ್ರುನು ನಗ್ತಾ ಇದೆಯಾ? ಗ್ರೇಟ್. ಗೆದ್ದಿದ್ದು ನಾನೇ, ಅದಕ್ಕೆ ನಗ್ತಾ ಇದ್ದೀನಿ ಅಂಜಲಿ ಅಕ್ಕ. ಅಂದ್ರೆ ನಿನ್ನೆ ನೀನು ಲಾನ್ ಹತ್ರ ನಿಂತ್ಕೊಂಡು ನಮ್ಮ ಮಾತುಗಳನ್ನ ಕೇಳಿಸ್ಕೊತಿದ್ದೆ ಅನ್ನೋದು ನನಗೆ ತುಂಬಾನೇ ಚೆನ್ನಾಗಿ ಗೊತ್ತಿತ್ತು. ನನ್ನ ಉದ್ದೇಶ ಇದ್ದಿದ್ದು ಕೇಶವಣ್ಣ ವಾಪಸ್ ಮನೆಗೆ ಬರಬೇಕು, ನಿನ್ ಜೊತೆ ಸಂಸಾರ ಮಾಡಬೇಕು ಅನ್ನೋದಾಗಿತ್ತು. ಕೇಶವಣ್ಣ ಮನೇಲಿದ್ರೆ ಮನೆಯವರೆಲ್ರಿಗೂ ತುಂಬಾನೇ ಸಂತೋಷ ಆಗುತ್ತೆ. ಅದಕ್ಕೆ ಈ ವಿಷಯನ ನಾನು ರಾಘವ್ ಹತ್ರ ಆಡ್ದೆ. ಹಾಗೆ ಇದನ್ನ ನೀನು ಬೇರೆ ರೀತಿ ಯೋಚನೆ ಮಾಡಿರ್ತೀಯ ಅಂತಾನೂ ನನಗೆ ಗೊತ್ತಿತ್ತು. ನಾನು ಅನ್ಕೊಂಡಿದ್ ಕೆಲ್ಸನ ನನಗ್ ಮಾಡಕ್ ಬಿಡ್ದೆ ನೀನೇ ಮಾಡ್ತೀಯ ಅಂತಾನೂ ನನಗೆ ತುಂಬಾನೇ ಚೆನ್ನಾಗಿ ಗೊತ್ತಿತ್ತು. ಸೊ ನನ್ನ ಪ್ಲಾನು ವರ್ಕೌಟ್ ಆಯ್ತು. ಕೇಶವಣ್ಣ ವಾಪಸ್ ಮನೆಗೆ ಬಂದಾಯ್ತು. ಹಾಗೆ ನಾನು ಅನ್ಕೊಂಡ್ ಕೆಲ್ಸನ ನಿನ್ ಕೈಯಲ್ಲಿ ಮಾಡ್ಸೋದಕ್ಕೆ ನನಗೆ ತುಂಬಾನೇ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೆ ಇದೊಂದು ಸಣ್ಣ ಎಕ್ಸಾಂಪಲ್. ಅಂಜಲಿ, ನೀನು ಗೆದ್ದಿದ್ಯಾ ಅಂತ ಇನ್ನೂ ನೀನು ಯೋಚನೆ ಮಾಡಿದ್ರೆ ಅದು ನಿನ್ ಮೂರ್ಖತನ ಆಗುತ್ತೆ. ಐ ಆಮ್ ವೆರಿ ಸಾರಿ ಟು ಸೇ, ಬಟ್ ನೀನು ಸೋತಿದ್ಯಾ. ಹೋಗು, ಪಲ್ಯ ಬಡಿಸ್ಬೇಕು ಅಂತ ಹೇಳ್ದೆ ಅಲ್ಲ, ನಿನ್ ಗಂಡ ಕಾಯ್ತಿರ್ತಾರೆ. ಹೋಗು ಅಂಜಲಿ ಅಕ್ಕ, ಹೋಗು. ಗುಡ್. ನಾನ್ ನನ್ ಗಂಡನ ಕರ್ಕೊಂಡ್ ಬಂದಿದ್ದೀನಿ. ಆದ್ರೆ ಆ ಗಂಡನ ನಾನು ಹ್ಯಾಗ್ ಬಳಸ್ಕೊತೀನಿ ಅಂತ ನಿನಗ್ ಗೊತ್ತಿಲ್ಲ. ಅಲ್ಲಿರೋದು ನಿನ್ ಸೋಲು. ಅದಕ್ಕೆ ರೆಡಿಯಾಗಿರು ಗಾಯತ್ರಿ.